ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಮನುಷ್ಯನನ್ನು ಅತಿ ಹೆಚ್ಚಾಗಿ ಕಾಡೋದು ಸಾವಿನ ಭಯ. ಹುಟ್ಟಿದ ಪ್ರತಿಯೊಬ್ಬರೂ ಸಾಯಲೇಬೇಕು, ಜನ್ಮ ಆಕಸ್ಮಿಕ, ಮರಣ ನಿಶ್ಚಿತ, ಹೀಗೆ ನಾವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಜಾತಸ್ಯ ಮರಣಂ ಧ್ರುವಂ ಅನ್ನೋದು ನಮಗೆ ಗೊತ್ತಿದೆ, ಆದರೂ ಸಾವು ನಮ್ಮನ್ನು ತುಂಬಾ ಹೆದರೋ ಹಾಗೆ ಮಾಡುತ್ತೆ. ಹಾಗೆ ಮನುಷ್ಯನ ಅತ್ಯಂತ ದೊಡ್ಡ ಕುತೂಹಲ ಅಂದರೆ ಸತ್ತ ನಂತರ ನಾವು ಏನಾಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋದು. ಆ ಬಗ್ಗೆ ಒಂದೊಂದು ಮತದಲ್ಲಿ ಒಂದೊಂದು ನಂಬಿಕೆಗಳಿವೆ. ಕೆಲವರು ಪುನರ್ಜನ್ಮದ ಬಗ್ಗೆ ಹೇಳ್ತಾರೆ, ಮತ್ತೆ ಕೆಲವರು ರೆಸ್ಟ್ ಇನ್ ಪೀಸ್ ಅಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ. ಆದರೆ ಎಲ್ಲ ಮತಗಳಲ್ಲೂ ಇರೋ ಸಮಾನ ನಂಬಿಕೆ ಏನು ಅಂದರೆ ಸತ್ತವನು ಅವನ ಕರ್ಮಫಲಗಳ ಆಧಾರದ ಮೇಲೆ ನರಕಕ್ಕೋ ಸ್ವರ್ಗಕ್ಕೋ ಹೋಗ್ತಾನೆ ಅನ್ನೋದು. ಇನ್ನು ನಾವಿಲ್ಲಿ ಬದುಕಿದ್ದಷ್ಟು ದಿನ ಪುಣ್ಯಕ್ಕಿಂತ ಪಾಪನೇ ಮೂಟೆ ಕಟ್ಕೊಂಡಿರ್ತೀವಿ ನೋಡಿ. ಹೀಗಾಗಿ ನಾವು ನರಕಕ್ಕೆ ಹೋಗೋದು ಅಂತ ನಮಗೆ ನಾವೇ ಡಿಸೈಡ್ ಮಾಡ್ಕೊಂಡಿರ್ತೀವಿ. ಸೊ ಸಾಯೋದಕ್ಕೆ ಸಿಕ್ಕಾಪಟ್ಟೆ ಹೆದರ್ತೀವಿ. ಅರೆ, ಮುಪ್ಪಾನುಮುಪ್ಪು ವಯಸ್ಸಲ್ಲಿ ಮಕ್ಕಳು ಮರಿಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಇಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇರೋರನ್ನು ಬೇಕಾದ್ರೆ ಕೇಳಿ ನೋಡಿ. ಅವನು ಎಲ್ಲ ಕಷ್ಟಗಳ ನಡುವೆನೂ ಇಲ್ಲೇ ಇರಬೇಕು ಅಂದ್ಕೋತಾನೆ ಹೊರತು ಸಾಯೋದಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗಳ ಪೈಕಿ ಇದು ಕೂಡ ಒಂದಿರಬೇಕು. ಇನ್ನು ಸಾವಿನ ನಂತರ ಮನುಷ್ಯ ಏನಾಗ್ತಾನೋ ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಆದರೆ ಮನುಷ್ಯನ ದೇಹಕ್ಕೆ ನಡೆಯುವ ಅಂತ್ಯ ಸಂಸ್ಕಾರಗಳಿವೆಯಲ್ಲ, ಅವು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನಡೆಯುತ್ತವೆ. ಪದ್ಧತಿಗಳು ಬೇರೆ ಬೇರೆ ಆದರೂ ಕಡೆಗೆ ಎಲ್ಲರೂ ಕೂಡ ಆ ದೇಹವನ್ನು ಲೀನ ಮಾಡೋದು ಪಂಚಭೂತಗಳಲ್ಲೇ. ಕೆಲವರು ಮಣ್ಣು ಮಾಡ್ತಾರೆ, ಇನ್ನು ಕೆಲವರು ಬೆಂಕಿಗೆ ಅರ್ಪಣೆ ಮಾಡ್ತಾರೆ. ಮತ್ತೆ ಕೆಲ ಜನಾಂಗಗಳಲ್ಲಿ ಪಕ್ಷಿಗಳಿಗೆ ದೇಹ ಆಹಾರವಾಗೋ ಹಾಗೆ ಎತ್ತರದ ಪ್ರದೇಶಗಳಲ್ಲಿಟ್ಟು ಬರೋ ಪದ್ಧತಿ ಇದೆ. ಬೆಟ್ಟಗಳ ಮೇಲೆ ದೇಹಗಳನ್ನು ಕಟ್ಟಿ ಬರೋ ಜನಾಂಗಗಳು ಕೆಲವಾದರೆ ಮರಗಳ ಮೇಲೆ ಇಟ್ಟು ಬರೋರು ಕೆಲವರು. ಇನ್ನು ಕೆಲ ಜನಾಂಗಗಳು ಜಲ ವಿಸರ್ಜನೆ ಅಥವಾ ಜಲ ಸಮಾಧಿಯನ್ನು ಮಾಡುತ್ತವೆ. ಕೆಲವರು ಬಂಡೆಕಲ್ಲುಗಳ ನಡುವೆ ಸಮಾಧಿ ಮಾಡ್ತಾರೆ. ಈ ಹಿಂದೆ ಕೆಲ ಕಡೆಗಳಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ದೇಹವನ್ನು ಇಟ್ಟು ಮಣ್ಣು ಸೇರಿಸುವ ಪದ್ಧತಿ ಇತ್ತು. ಈಜಿಪ್ಟ್ ಅಲ್ಲಿ ಫೆರೋಗಳಿಗಾಗಿ ದೊಡ್ಡ ದೊಡ್ಡ ಸಮಾಧಿಗಳನ್ನು ಕಟ್ಟಿ ಅದರಲ್ಲಿ ಅವನ ಪ್ರಯಾಣಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನ, ಆಹಾರ ಧಾನ್ಯಗಳನ್ನ, ನೀರನ್ನ, ಚಿನ್ನಾಭರಣವನ್ನ ಕೂಡ ಇಡೋ ಪದ್ಧತಿ ಇತ್ತು. ಆಯಾ ನಾಗರಿಕತೆಗಳಲ್ಲಿ ಅಲ್ಲಿನ ನಂಬಿಕೆಗಳಿಗೆ ಅನುಗುಣವಾಗಿ ದೇಹವನ್ನು ವಿಲೇವಾರಿ ಮಾಡೋ ಪದ್ಧತಿಗಳನ್ನ ಕಾಲ ಕಾಲಕ್ಕೆ ನಾಗರಿಕನಾದ ಮನುಷ್ಯ ಅಳವಡಿಸಿಕೊಳ್ಳ ಹೋದ. ಈಗ ಬ್ರಿಟನ್ನಲ್ಲಿ ಇನ್ನೂ ಒಂದು ವಿಶೇಷ ಪದ್ಧತಿಯನ್ನು ಅನುಸರಿಸುವ ಪ್ರಯತ್ನ ಶುರುವಾಗ್ತಾ ಇದೆ. ಹಾಗಾದ್ರೆ ಏನದು ಹೊಸ ಅಂತ್ಯ ಸಂಸ್ಕಾರದ ವಿಧಾನ? ಅವರಲ್ಲಿ ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಆ ಪದ್ಧತಿಯ ಬಗ್ಗೆ ನಮ್ಮ ಇತಿಹಾಸದ ಪುಟಗಳಲ್ಲಾದರೂ ಉಲ್ಲೇಖ ಇದೆಯಾ? ಈ ಬಗ್ಗೆ ಈ ಹಿಂದೆ ಯಾವುದಾದ್ರೂ ಜನಾಂಗ ಇಂಥ ಪದ್ಧತಿಯನ್ನು ಅಳವಡಿಸಿಕೊಂಡಿತ್ತ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಾಲ ಕಾಲಕ್ಕೆ ಮನುಷ್ಯ ಅವನ ಆಚರಣೆಗಳನ್ನ, ಪದ್ಧತಿಗಳನ್ನ ಬದಲಾಯಿಸ್ಕೊಳ್ತಾ ಹೋಗ್ತಾನೆ, ಹೋಗಬೇಕು ಕೂಡ. ಒಂದು ಕಾಲಕ್ಕೆ ಮನುಷ್ಯ ಸತ್ರೆ ಅವನನ್ನು ಅಲ್ಲೇ ಬಿಟ್ಟು ಅವನ ಜೊತೆಗಿದ್ದವರು ಮುಂದೆ ಹೋಗ್ತಾ ಇದ್ರು. ಆ ನಂತರ ಸ್ವಲ್ಪ ನಾಗರಿಕತೆ ಬಂತು. ಅವನನ್ನು ಅಲ್ಲೇ ಮಣ್ಣು ಮಾಡೋದು ಅಥವಾ ಬಂಡೆಗಳ ಸಂದಿಯಲ್ಲಿ ಅಡಗಿಸಿಟ್ಟು ಹೋಗೋದನ್ನ ಅಭ್ಯಾಸ ಮಾಡಿಕೊಂಡ್ರು. ಇವತ್ತಿಗೂ ಕೂಡ ಪುರಾತನ ಮನುಷ್ಯನ ಸಮಾಧಿಗಳು ಸಿಗ್ತಾ ಇವೆಯಲ್ಲ, ಅವು ಇದೇ ನಾಗರಿಕತೆಯ ಬಗ್ಗೆ ನಮಗೆ ಹೇಳುತ್ತವೆ. ಆಮೇಲೆ ಕೆಲ ಜನಾಂಗಗಳಿಗೆ ಮನುಷ್ಯನ ದೇಹ ಮಣ್ಣು ಸೇರೋದು ಯಾಕೆ, ಹಾಗೆ ವ್ಯರ್ಥ ಆಗೋ ಬದಲು ಅದು ಕೂಡ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗಲಿ ಅಂತ ಅನ್ನಿಸ್ತು. ಅವರು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ್ರು. ಮನುಷ್ಯ ಸತ್ತ ನಂತರ ಬೇರೆ ಲೋಕಕ್ಕೆ ಹೋಗ್ತಾನೆ ಅನ್ನೋ ನಂಬಿಕೆ ಶುರುವಾಯ್ತಲ್ಲ, ಅದಾದ ನಂತರ ಅವನ ಪ್ರಯಾಣಕ್ಕೆ ಬೇಕಾದ ನೀರು, ಆಹಾರವನ್ನ ಅವನ ಸಮಾಧಿಯಲ್ಲಿಡೋ ಪದ್ಧತಿ ಶುರುವಾಯಿತು. ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ, ನಮ್ಮಲ್ಲಿ ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ಪಂಚಭೂತಗಳಲ್ಲೇ ಲೀನವಾಗಬೇಕು ಅನ್ನೋ ನಂಬಿಕೆ ಇದೆ. ಹೀಗಾಗಿ ಅಗ್ನಿಸ್ಪರ್ಶ ಮಾಡೋದು, ಮಣ್ಣಲ್ಲಿ ಹೂಳೋದು ಅಥವಾ ಜಲ ಸಮಾಧಿ ಮಾಡೋ ಪದ್ಧತಿಗಳು ನಮ್ಮಲ್ಲಿವೆ. ಇಲ್ಲಿ ಕೂಡ ಮಣ್ಣಲ್ಲಿ ಹೋದ್ರೆ ಒಂದಷ್ಟು ಕೀಟಗಳಿಗೆ ಶರೀರ ಆಹಾರ ಆಗುತ್ತೆ, ಹಾಗೆ ಜಲ ಸಮಾಧಿ ಮಾಡಿದ್ರೆ ಮೀನುಗಳಿಗೆ ಆಹಾರ ಆಗುತ್ತೆ. ಆದ್ರೆ ಹೀಗೆ ಸಮಾಧಿ ಮಾಡ್ತಾ ಹೋದ್ರೆ ಹೆಚ್ಚಾಗ್ತಿರೋ ಜನರನ್ನ ಮುಂದೆ ಹೂಳೋದಕ್ಕೆ ಜಾಗ ಸಿಗೋದಿಲ್ಲ. ನೀರಿಗೆ ಹಾಕಿದ್ರೆ ನೀರು ಕಲುಷಿತವಾಗ್ತಾ ಹೋಗುತ್ತೆ. ಬೆಂಕಿಗಿಟ್ರೆ ವಾತಾವರಣದಲ್ಲಿ ಹೊಗೆ ತುಂಬಿಕೊಳ್ಳುತ್ತೆ, ಕಾರ್ಬನ್ ಪ್ರಮಾಣ ಹೆಚ್ಚಾಗುತ್ತೆ. ಪ್ರಾಣಿ ಪಕ್ಷಿಗಳು ತಿನ್ನಲಿ ಅಂತ ಇಟ್ಟರು ಕೂಡ ಅದರಿಂದ ಗಾಳಿ ಕಲುಷಿತಗೊಂಡು ರೋಗಗಳು ಹರಡೋದಕ್ಕೆ ಕಾರಣ ಆಗುತ್ತೆ. ಹೀಗೆ ಪ್ರಕೃತಿ ಮತ್ತು ಆರೋಗ್ಯದ ಕಾಳಜಿ ಮನುಷ್ಯನಲ್ಲಿ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಬ್ರಿಟನ್ ಹೊಸ ಸಂಸ್ಕಾರದ ವಿಧಾನವನ್ನ ಪರಿಚಯ ಮಾಡ್ತಾ ಇದೆ. ಈ ಪದ್ಧತಿ ಪರಿಸರವನ್ನ ಹಾಳು ಮಾಡೋದಿಲ್ಲ, ಅದಕ್ಕೆ ಹೆಚ್ಚಿನ ವಿದ್ಯುತ್ ಬೇಕಾಗುವುದಿಲ್ಲ, ಕಟ್ಟಿಗೆ ಇಂಧನದ ಬಳಕೆಯಲ್ಲಿ ಹೆಚ್ಚಿರೋದಿಲ್ಲ, ಶವ ಸಂಸ್ಕಾರಕ್ಕೆ ಭೂಮಿಯ ಅವಶ್ಯಕತೆ ಇಲ್ಲ, ನಾಳೆ ಸಮಾಧಿಗಳೇ ತುಂಬಿಕೊಂಡು ಬಿಟ್ರೆ ನಾನು ಮನೆಯಲ್ಲಿ ಕಟ್ಕೋಬೇಕು ಅನ್ನೋ ಚಿಂತೆಗೆ ಅವಕಾಶ ಇರೋದಿಲ್ಲ, ಪರಿಸರಕ್ಕೂ ಹಾನಿಯಾಗೋದಿಲ್ಲ. ಇಂಥ ಒಂದು ಪದ್ಧತಿಯನ್ನು ಅಲ್ಲಿ ಅನ್ವೇಷಣೆ ಮಾಡಿದ್ದಾರೆ. ಅದರ ಹೆಸರು ವಾಟರ್ ಕ್ರಿಮೇಷನ್, ಅಂದ್ರೆ ನೀರನ್ನು ಬಳಸಿ ಸಂಸ್ಕಾರವನ್ನು ಮಾಡೋದು. ಅರೆ, ಇದರಲ್ಲಿ ಏನು ಹೊಸ್ತಿದೆ? ನಮ್ಮಲ್ಲಿ ಹೆಣ ತಗೊಂಡು ಬಂದು ಗಂಗೆಯಲ್ಲಿ ಹಾಕೋ ಪದ್ಧತಿ ಹಿಂದಿನಿಂದ ಇದೆ ಅಲ್ವಾ? ಅದನ್ನು ಕ್ಲೀನ್ ಮಾಡೋದಕ್ಕೆ ತಾನೇ ನಮಾಮಿ ಗಂಗಾ ಮಾಡಿದ್ದು. ಹೀಗೆ ಮಾಡ್ತಾ ಹೋದ್ರೆ ನೀರಿನ ಮೂಲಗಳು ಕಲುಷಿತವಾಗೋದಿಲ್ವಾ ಅಂತ ನಿಮಗನ್ನಿಸ್ಬೋದು. ಗೆಳೆಯರೆ, ಇಲ್ಲಿ ದೇಹವನ್ನು ತಗೊಂಡು ಹೋಗಿ ನದಿಗಳಲ್ಲಿ, ಕೆರೆಗಳಲ್ಲಿ ಎಸೆಯೋದಿಲ್ಲ. ಈ ವಾಟರ್ ಕ್ರಿಮೇಷನ್ ಪದ್ಧತಿಯನ್ನ ರೆಸೋಮೇಷನ್ ಅಂತ ಕೂಡ ಕರೀತಾರೆ. ವೈಜ್ಞಾನಿಕವಾಗಿ ಇದನ್ನ ಆಲ್ಕಲೈನ್ ಹೈಡ್ರಾಲಿಸಿಸ್ ಅಂತ ಗುರುತಿಸಲಾಗುತ್ತೆ. ಈ ಪದ್ಧತಿಯಲ್ಲಿ ಸ್ಟೀಲ್ ನಿಂದ ಮಾಡಿದ ಒಂದು ಕಂಟೈನರ್ ನಲ್ಲಿ ಶವಾನಿಟ್ಟು ಅದರ ಜೊತೆಗೆ ಆಲ್ಕಲೈನ್
ಆಲ್ಕಲೈನ್ ಸೊಲ್ಯೂಷನ್ ಹಾಗೂ ನೀರನ್ನು ತುಂಬಿಸಲಾಗುತ್ತೆ. ಆ ನಂತರ ಆ ಕಂಟೈನರ್ನ ತಾಪಮಾನವನ್ನ ಹೆಚ್ಚು ಮಾಡಿದಾಗ ಅಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಿಂದ ಮನುಷ್ಯನ ದೇಹದ ಎಲ್ಲ ಮಾಂಸ ಬೆಂದು ಹೋಗಿ ತಮ್ಮ ರಚನೆಯ ಮೂಲವಾದ ಅಮೈನೋ ಆಸಿಡ್, ಪೆಪೈಡ್, ಸಕ್ಕರೆ ಹಾಗೂ ಉಪ್ಪಿನಂತಹ ವಸ್ತುಗಳಿಗೆ ತಿರುಗುತ್ತವೆ. 3 ರಿಂದ 4 ಗಂಟೆಯ ನಂತರ ಕೇವಲ ಎಲುಬುಗಳು ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತವೆ. ಇಡೀ ದೇಹ ನೀರಲ್ಲಿ ಬೆರೆತು ಹೋಗುತ್ತೆ. ಆ ನಂತರ ಉಳಿಯುವ ಮೂಳೆಗಳನ್ನು ಕೂಡ ಪುಡಿ ಮಾಡಿ ಸಂಬಂಧಿಕರಿಗೆ ಆ ಅಸ್ಥಿಯ ಪುಡಿಯನ್ನ ಕೊಡಲಾಗುತ್ತೆ. ಈ ರೀತಿಯ ಶವ ಸಂಸ್ಕಾರದಿಂದ ಸಾಮಾನ್ಯವಾಗಿ ಚಿತಾಗಾರಗಳಲ್ಲಿ ಶವಗಳನ್ನು ಸುಟ್ಟಾಗ ಹೊರಬರುವ ಕಾರ್ಬನ್ಗಿಂತ ಸುಮಾರು 7 ಪಟ್ಟು ಕಡಿಮೆ ಕಾರ್ಬನ್ ಹೊರಬರುತ್ತೆ ಅಂತ ವಿಜ್ಞಾನಿಗಳು ಮತ್ತು ಪರಿಸರ ಪ್ರೇಮಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವಿನೂತನ ಪದ್ಧತಿಯ ಮೇಲೆ ಪಶ್ಚಿಮದ ಜನ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇದು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅನೇಕ ಯುರೋಪಿಯನ್ ದೇಶಗಳು ಈ ವಾಟರ್ ಕ್ರಿಮೇಷನ್ ಪದ್ಧತಿಯ ಕಡೆಗೆ ಆಸಕ್ತಿಯನ್ನು ತೋರಿಸ್ತಾ ಇವೆ. ಐರ್ಲೆಂಡ್, ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್ ನಂತಹ ಅನೇಕ ದೇಶಗಳು ಇದನ್ನ ಅಳವಡಿಸಿಕೊಳ್ಳೋದಕ್ಕೆ ಮುಂದಡಿ ಇಡ್ತಾ ಇವೆ. ಅಲ್ಲದೆ ಅಮೆರಿಕ, ಕೆನಡಾ, ದಕ್ಷಿಣ ಆಫ್ರಿಕಾದಂತಹ ಇತರ ದೇಶಗಳಲ್ಲೂ ಕೂಡ ಇದಕ್ಕೆ ಒಪ್ಪಿಗೆ ದೊರೆತಾ ಇದ್ದು, ಹೆಚ್ಚಾಗಿ ಪರಿಸರದ ಬಗ್ಗೆ ಕಾಳಜಿ ಉಳ್ಳವರು ಹಾಗೂ ವಿಜ್ಞಾನದ ಬಗ್ಗೆ ತಿಳ್ಕೊಂಡವರು ಈ ಶವ ಸಂಸ್ಕಾರ ಪ್ರಕ್ರಿಯೆಯ ಕಡೆಗೆ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲಿ ಸ್ಥಾನವನ್ನು ಪಡಿಬೇಕು. ಆ ಮೂಲಕ ಶವ ಸಂಸ್ಕಾರಕ್ಕಿರುವ ಸಮಸ್ಯೆಗಳು ದೂರ ಆಗಬೇಕು ಅನ್ನೋದು ಸಂಶೋಧಕರ ಅಭಿಪ್ರಾಯ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಅಮೆರಿಕ ಒಂದರಲ್ಲೇ ಶವ ಸಂಸ್ಕಾರಕ್ಕೆ ಅಂತ 1 ಮಿಲಿಯನ್ ಎಕರೆಯಷ್ಟು ಜಾಗವನ್ನು ಮೀಸಲಿಡಲಾಗಿದೆ. ಯುರೋಪ್ ಅಲ್ಲಿ ಕೂಡ ಶವ ಸಂಸ್ಕಾರಕ್ಕೆ ಅಂತ ಸಾಕಷ್ಟು ಭೂಮಿಯನ್ನ ಮೀಸಲಿಟ್ಟಿದ್ದಾರೆ. ಇನ್ನು ಭಾರತ ಹಾಗೂ ಚೈನಾದಂಥ ಅಪಾರ ಜನಸಂಖ್ಯೆ ಹೊಂದಿರುವ ದೇಶದಲ್ಲಿ ಶವ ಸಂಸ್ಕಾರವೇ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಡುವುದರಲ್ಲಿ ಯಾವ ಅನುಮಾನನೂ ಇಲ್ಲ. ಭಾರತದಲ್ಲಿ ಈಗಾಗಲೇ ಎಷ್ಟೋ ಹಳ್ಳಿಗಳಲ್ಲಿ ಶವ ಸಂಸ್ಕಾರಕ್ಕೆ ಜಾಗ ಇಲ್ಲ ಅನ್ನೋ ಗಲಾಟೆಗಳು ಶುರುವಾಗಿವೆ. ನಮ್ಮಲ್ಲಿ ಊರಿಗೊಂದು ಸ್ಮಶಾನ ಇದ್ರೆ ಸಾಕಾಗೋದಿಲ್ಲ. ನಾವು ಬದುಕಿರುವಾಗ ಎಷ್ಟು ದೂರ ಬೇರೆ ಬೇರೆ ಇರ್ತೀವೋ ಹಾಗೆ ಹೆಣಗಳನ್ನು ಹೂಳೋದಕ್ಕೆ ಕೂಡ ಜಾತಿಗೊಂದು ಸ್ಮಶಾನ ಬೇಕು ಅಂತ ಕೇಳೋ ಜನ ನಾವು. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತದಂತಹ ದೇಶದಲ್ಲಿ ಅಂತ್ಯ ಸಂಸ್ಕಾರ ಅನ್ನೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಆಗಬಹುದು. ನಾವು ಬದುಕಿದ್ದಾಗಲೇ ಸಮಾಧಿಗೂ ಒಂದು ಜಾಗ ಖರೀದಿ ಮಾಡಿ ಅದನ್ನು ನಾವು ಸತ್ತ ಮೇಲೆ ಯಾರು ಆಕ್ರಮಿಸ್ಕೊಳ್ತಾರೋ ಅಂತ ಹೆದರಿ ಸಾಯ್ಬೇಕಾದ ಕಾಲ ಕೂಡ ಬರಬಹುದು. ಇನ್ನು ಸಮಾಧಿಯ ಸಹವಾಸನೆ ಬೇಡಪ್ಪ, ಸುಟ್ಟು ಬಿಟ್ರಾಯ್ತಲ್ಲ ಅಂದ್ಕೊಳ್ಳೋಣ ಅಂದ್ರೆ ಭಾರತದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಅಂತಲೇ ಪ್ರತಿ ವರ್ಷ 30 ರಿಂದ 40 ಮಿಲಿಯನ್ ಮರಗಳಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇದೆ ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಭಾರತದಲ್ಲಿ ಚಿತಾಗಾರಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ದೆಹಲಿಯಲ್ಲಿ 400, ಮುಂಬೈಯಲ್ಲಿ 300 ಚಿತಾಗಾರಗಳಿವೆ. ನಮ್ಮ ಬೆಂಗಳೂರಲ್ಲಿ ಕೂಡ ಕಡಿಮೆ ಅಂದ್ರೂ 20ಕ್ಕೂ ಹೆಚ್ಚು ಚಿತಾಗಾರಗಳಿವೆ. ಈ ಎಲ್ಲ ಚಿತಾಗಾರಗಳಿಂದ ಹೊರಬರುವ ಹೊಗೆ ಹೆಚ್ಚಿನ ಮಾಲಿನ್ಯವನ್ನ ಉಂಟು ಮಾಡುತ್ತೆ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ನಿಮಗೇನಾದ್ರೂ ಡೌಟ್ ಇದ್ರೆ ಬೆಂಗಳೂರಿನ ರಾಜಾಜಿನಗರದ ಹರಿಶ್ಚಂದ್ರ ಘಾಟ್ ಇದೆಯಲ್ಲ, ಅಲ್ಲಿನ ಅಕ್ಕಪಕ್ಕದ ಮನೆಗಳ ಜನರನ್ನು ಕೇಳಿ ನೋಡಿ. ಈಗೇನಾಗಿದೆಯೋ ಗೊತ್ತಿಲ್ಲ, ಆದ್ರೆ ಈ ಹಿಂದೆ ಅಲ್ಲಿ ಹೆಣ ಸುಟ್ಟ ನಂತರದ ಹೊಗೆ, ಧೂಳು ಅಕ್ಕಪಕ್ಕದ ಮನೆಗಳ ಮೇಲೆ ಬಂದು ಕೂತ್ಕೋತಾ ಇತ್ತು. ಆ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳಾದವು. ಈಗೇನು ಚಿಮಣಿ ಎತ್ತರನ ಜಾಸ್ತಿ ಮಾಡಿದಾರ ಗೊತ್ತಿಲ್ಲ. ಅಕಸ್ಮಾತ್ ಜಾಸ್ತಿ ಮಾಡಿದ್ರೂ ಕೂಡ ಆ ಧೂಳಲ್ಲಿಂದ ಸ್ವಲ್ಪ ದೂರ ಇರೋ ಮನೆಗಳ ಮೇಲೆ ಕೂತ್ಕೊಳ್ಳುತ್ತೆ. ನಾವು ಉಸಿರಾಡೋ ಗಾಳಿಯನ್ನ ಸೇರ್ಕೊಳ್ಳುತ್ತೆ ಹೊರತು ಆ ಹೊಗೆ ಇನ್ನು ಎಲ್ಲಿಗೆ ತಾನೇ ಹೋಗಬೇಕು? ಇನ್ನು ವಿದ್ಯುತ್ ಚಿತಾಗಾರಗಳಲ್ಲಿ ಶವಗಳನ್ನು ಸುಡೋದಕ್ಕೆ 1200 ರಿಂದ 2000 ಡಿಗ್ರಿ ಫ್ಯಾರನ್ಹೀಟ್ ವರೆಗಿನ ತಾಪಮಾನ ಬೇಕಾಗುತ್ತೆ. ಸರಾಸರಿ 2 ಗಂಟೆಗಳ ಕಾಲ ಸತತವಾಗಿ ಇದೇ ಗರಿಷ್ಠ ತಾಪಮಾನದಲ್ಲಿ ಬೆಂಕಿಯನ್ನು ಉಪಯೋಗಿಸೋದ್ರಿಂದ ಇಂಧನ ವೆಚ್ಚ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಇಂಥ ಚಿತಾಗಾರಗಳಲ್ಲಿ ನೈಸರ್ಗಿಕ ಅನಿಲವನ್ನ ಇಷ್ಟು ಗಾತ್ರದ ತಾಪಮಾನ ಸೃಷ್ಟಿ ಮಾಡೋದಕ್ಕೆ ಇಂಧನವಾಗಿ ಉಪಯೋಗ ಮಾಡ್ತಾರೆ. ಹೀಗಾಗಿ ಚಿತಾಗಾರಗಳಲ್ಲಿ ಶವ ಸುಡೋದ್ರಿಂದ ಸರಿಸುಮಾರು 243 kgಯಷ್ಟು ಕಾರ್ಬನ್ ಡೈಆಕ್ಸೈಡ್ ವಾತಾವರಣವನ್ನು ಸೇರುತ್ತೆ. ಹೀಗಾಗಿನೇ ಇದೆಲ್ಲದಕ್ಕೂ ಒಂದು ಪರಿಹಾರವನ್ನು ಹುಡುಕೋ ಬಗ್ಗೆ ಸಂಶೋಧಕರು ತಲೆ ಕೆಡಿಸಿಕೊಂಡಿದ್ರು. ಈಗ ಅದಕ್ಕೊಂದು ಉತ್ತರ ಸಿಕ್ಕಿದೆ. ಹಾಗೆ ನೋಡಿದ್ರೆ ಮಾನವರ ಅಂತ್ಯ ಸಂಸ್ಕಾರಕ್ಕೆ ಪರ್ಯಾಯವನ್ನು ಹುಡುಕೋ ಬಗ್ಗೆ 1880ರಲ್ಲೇ ಅಮೆರಿಕಾದಲ್ಲಿ ಚರ್ಚೆಗಳು ನಡೀತಾ ಇದ್ವು. ಸತ್ತ ಪ್ರಾಣಿಗಳನ್ನ ಈ ಆಲ್ಕಲೈನ್ ಹೈಡ್ರೋಲಿಸಿಸ್ ಮೂಲಕ ಸಂಸ್ಕಾರ ಮಾಡುವ ಕಾರ್ಯ ಪ್ರಗತಿಯಲ್ಲಿತ್ತು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಕೂಡ ಸಾಕಿದ ಪ್ರಾಣಿಗಳನ್ನ ಈ ಪದ್ಧತಿಯ ಮೂಲಕ ಸಂಸ್ಕಾರ ಮಾಡಿದ ಉದಾಹರಣೆಗಳು ಕೇಳಿ ಬಂದಿದ್ವು. ಹಾಗೆ ನಮ್ಮಲ್ಲಿ ನಮ್ಮ ರಾವಣ ವೃಕ್ಷಶಾಸ್ತ್ರದಂತಹ ಪುರಾತನ ಗ್ರಂಥಗಳಲ್ಲಿ ಸತ್ತ ಪ್ರಾಣಿಗಳು ಹಾಗೂ ಇನ್ನಿತರ ಮಾಂಸವನ್ನು ಬಳಸಿ ನಮ್ಮ ಬೆಳೆಗೆ ಗೊಬ್ಬರವನ್ನಾಗಿ ಮಾಡಿಕೊಳ್ಳುವ ಪದ್ಧತಿಯನ್ನು ವಿವರಿಸಲಾಗಿದೆ. ಒಂದು ತೊಟ್ಟಿಲಿ ಸತ್ತ ಪ್ರಾಣಿಯನ್ನು ಹಾಕಿ ಅದರ ತೂಕದಷ್ಟು ಗೋಮೂತ್ರ, ಅಷ್ಟೇ ತೂಕದ ಗೋಮಯ ಅಂದ್ರೆ ಸೆಗಣಿ ಮತ್ತು ನೀರನ್ನ ಸೇರಿಸಿ ಅದನ್ನ 2 ಮಂಡಲಗಳ ಕಾಲ ಅಂದ್ರೆ 248 ದಿನಗಳ ಕಾಲ ಬಿಟ್ರೆ ಅದು ಸಂಪೂರ್ಣವಾಗಿ ಕರಗಿ ಹೋಗಿರುತ್ತೆ. ಅಲ್ಲಿ ಪ್ರಾಣಿಯ ಕೊಂಬು, ಗೊರಸು ಬಿಟ್ರೆ ಬೇರೆ ಇನ್ನೇನು ಉಳಿದಿರೋದಿಲ್ಲ. ಆ ಲಿಕ್ವಿಡ್ ಇರುತ್ತಲ್ಲ, ಅದನ್ನ 200 ಲೀಟರ್ ನೀರಿಗೆ 1 ಲೀಟರ್ ಲಿಕ್ವಿಡ್ ಅನ್ನ ಬೆರೆಸಿ ನಮ್ಮ
ನಮ್ಮ ಹೊಲಗಳಿಗೆ ಸಿಂಪಡಣೆ ಮಾಡಿದರೆ ಅತ್ಯದ್ಭುತವಾದ ನೈಸರ್ಗಿಕ ಗೊಬ್ಬರ ಮತ್ತು ಪೋಷಕಾಂಶವಾಗುತ್ತೆ ಅಂತ ಪುರಾತನ ವೃಕ್ಷಶಾಸ್ತ್ರದಂತಹ ಪುಸ್ತಕಗಳು ಹೇಳುತ್ತವೆ. ಆದರೆ ಮನುಷ್ಯನ ದೇಹಗಳನ್ನ ಹೀಗೆ ಗೊಬ್ಬರವನ್ನಾಗಿ ಮಾಡುವ ಅಥವಾ ಆಲ್ಕಲೈನ್ ಹೈಡ್ರೋಲಿಸಿಸ್ ಮೂಲಕ ಅಂತ್ಯ ಸಂಸ್ಕಾರಕ್ಕೀಡು ಮಾಡುವ ಮೂಲಕ ಸದ್ಗತಿ ಕೊಟ್ಟ ಪ್ರಸಂಗಗಳು ನಮ್ಮಲ್ಲಿರಲಿಲ್ಲ. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ಡೆಸ್ಮಂಡ್ ಟುಟು 2021ರಲ್ಲಿ ಈ ಪದ್ಧತಿಯ ಮೂಲಕ ತಮ್ಮ ದೇಹವನ್ನ ಅಂತ್ಯ ಸಂಸ್ಕಾರ ಮಾಡಿಸಿಕೊಂಡಿದ್ದು ಜಗತ್ತಿನಾದ್ಯಂತ ಸುದ್ದಿಯಾಯಿತು. ಆದರೆ ಆ ನಂತರದಲ್ಲಿ ಈ ಬಗ್ಗೆ ಅಷ್ಟೇನೂ ಸುದ್ದಿಗಳು ಕೇಳಿ ಬರಲಿಲ್ಲ. ಆದ್ರೆ ಈಗ ಬ್ರಿಟನ್ ನಲ್ಲಿ ಈ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗಿರೋದ್ರಿಂದ ಇದನ್ನ ಇನ್ನಷ್ಟು ದೇಶಗಳು ಕೂಡ ಅಳವಡಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಅದರಲ್ಲೂ ಪಶ್ಚಿಮದ ದೇಶಗಳು ಈ ವಾಟರ್ ಕ್ರಿಮೇಷನ್ಗೆ ಹೊಂದಿಕೊಳ್ಳುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತವೆ. ಆದ್ರೆ ಭಾರತ ಮತ್ತು ಏಷ್ಯಾದ ದೇಶಗಳಲ್ಲಿ ಇದು ಸಾಧ್ಯವಾಗುತ್ತಾ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ನಮ್ಮಲ್ಲಿ ಸಾವಿಗೀಡಾದ ನಂತರ ನಮ್ಮ ದೇಹದ ಉಪಯುಕ್ತ ಅಂಗಾಂಗಗಳನ್ನ ದಾನ ಮಾಡೋದಕ್ಕೆ ಕೂಡ ಸಾಕಷ್ಟು ಜನ ಸಿದ್ಧ ಆಗೋದಿಲ್ಲ. ಅಕಸ್ಮಾತ್ ಹಾಗೇನಾದ್ರೂ ದಾನ ಮಾಡಿಬಿಟ್ರೆ, ನಮ್ಮ ದೇಹದಿಂದ ಅಂಗಾಂಗಗಳನ್ನ ತೆಗೆದು ಬಿಟ್ರೆ, ನಾವು ನಮ್ಮ ಕಣ್ಣುಗಳನ್ನ ಬೇರೆ ಯಾರಿಗೋ ಕೊಟ್ಟು ಬಿಟ್ರೆ ಮುಂದಿನ ಜನ್ಮದಲ್ಲಿ ಕಣ್ಣಿಲ್ಲದೆ ಹುಟ್ಟಿ ಬಿಡ್ತೀವೋ ಅನ್ನೋ ಮೌಢ್ಯ ನಮ್ಮಲ್ಲಿ ಸಾಕಷ್ಟು ಜನರನ್ನ ಕಾಡುತ್ತೆ. ಇನ್ನು ಇಸ್ಲಾಮಿಕ್ ದೇಶಗಳ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಅಲ್ಲಿ ಸತ್ತ ನಂತರ ಜನ್ನತ್ತಿಗೆ ಹೋದ್ರೆ ಅಲ್ಲಿ ಹೂರುಗಳು ಸಿಗುತ್ತಾರೆ ಅನ್ನೋ ನಂಬಿಕೆಯನ್ನ ಹೊಂದಿರುವ ಜನ ತಮ್ಮ ದೇಹವನ್ನ ಆಲ್ಕಲೈಡ್ ಹೈಡ್ರೋಲಿಸಿಸ್ಗೆ ಕೊಟ್ಟು ಅದನ್ನೆಲ್ಲ ಕರಗಿಸಿ ಬಿಡೋದಕ್ಕೆ ಒಪ್ತಾರ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಅಲ್ಲಿ ಹೂರುಗಳ ಜೊತೆ ಏನು ಮಾಡಬೇಕು ಅನ್ನೋ ಅನುಮಾನ ಇವರನ್ನ ಕಾಡೋದಿಲ್ವಾ? ಹೀಗಾಗಿ ಭಾರತ ಸೇರಿದ ಹಾಗೆ ಏಷ್ಯಾದ ರಾಷ್ಟ್ರಗಳಲ್ಲಿ ಈ ಪದ್ಧತಿಯನ್ನ ಎಷ್ಟರ ಮಟ್ಟಿಗೆ ಜನ ಒಪ್ಪುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಹಾಗೆ ಇಂಥ ಅಂತ್ಯ ಸಂಸ್ಕಾರದ ಪದ್ಧತಿಯ ತುರ್ತು ಅಗತ್ಯ ಇರೋದು ಕೂಡ ಏಷ್ಯಾದ ದೇಶಗಳಿಗೇನೆ. ಯಾಕೆಂದ್ರೆ ಇಲ್ಲಿ ಭೂಮಿಯ ಪ್ರಮಾಣ ಚಿಕ್ಕದಿದೆ, ಜನ ಅದಕ್ಕಿಂತ ಹೆಚ್ಚಿದ್ದಾರೆ. ಪಶ್ಚಿಮದಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಭೂಮಿ ಹೆಚ್ಚಾಗಿದೆ. ಹೀಗಾಗಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಪ್ರದೇಶಗಳಲ್ಲಿ ಮುಂದಿನ ದಿನಗಳಲ್ಲಿ ಅಂತ್ಯ ಸಂಸ್ಕಾರ ಅನ್ನೋದೊಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಆ ನಿಟ್ಟಲ್ಲಿ ನೋಡಿದಾಗ ಬ್ರಿಟನ್ನ ಈ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಅದು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವ ಸಾಧ್ಯತೆ ಇರಬಹುದು. ಇದು ಗೆಳೆಯರೆ, ಬ್ರಿಟನ್ ಅನ್ವೇಷಿಸಿರುವ ಹೊಸ ರೀತಿಯ ಜಲ ಸಂಸ್ಕಾರ ಪದ್ಧತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.